ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಂದಿದ್ದೀನಿ ಹಣಬಿನ ವಿಷಯದ ಬಗ್ಗೆ ಹೇಳೋದಕ್ಕೆ. ಹಣಬ್ ಅಂತ ಹೇಳಿದ್ರೆ ಒಂದು ಸಾಂಪ್ರದಾಯಿಕ ಹಬ್ಬ ಅಂತಲೇ ಹೇಳ್ಬೋದು ಅದನ್ನು. ಯಾವ ರೀತಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಈ ಹಣಬ್ ಮಾಡೋದೇ ವಿಡಿಯೋನ ಹಾಕಿದ್ದೀನಿ ಇವಾಗ. ನಾನು ಮಾತಾಡಿ ಆದಮೇಲೆ ನೀವು ಆ ವಿಡಿಯೋನ ಅಂದರೆ ನೆಕ್ಸ್ಟ್ ಅದು ನೋಡ್ಬೋದು ಹಣಬಿನ ಬಗ್ಗೆ. ಹಣಬನ್ನು ವಿಡಿಯೋ ಹಾಕೋ ಮೊದಲು ನಾನು ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡೋದಕ್ಕೋಸ್ಕರ ನಾನು ಮಾತಾಡ್ತಾ ಇದ್ದೀನಿ. ಬೋರ್ ಆಗ್ಬೋದು ನಿಮಗೆ, ಆದರೆ ಅದ್ರ ಬಗ್ಗೆ ತಿಳಿದುಕೊಳ್ಳುವಂಥದ್ದಷ್ಟೇ. ಯಾಕಂದರೆ ನಾನು ಬರೀ ಅಲ್ಲಿ ವಿಡಿಯೋ ಹಾಕಿದಾಗ ನಿಮಗೆ ಅದರ ಬಗ್ಗೆ ಅಷ್ಟು ಗೊತ್ತಾಗದಿದ್ದವರಿಗೆ. ಅದರಿಂದ ಅದರ ಬಗ್ಗೆ ವಿವರಣೆ ಕೊಟ್ಟು ನೀವು ಆಮೇಲೆ ವಿಡಿಯೋ ನೋಡಿ. ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಯಾಕಂದರೆ ವಿಡಿಯೋ ಚೆನ್ನಾಗಿದೆ. ನಮ್ಮ ಕರಾವಳಿ ಕಡೆ ನಡೆದಂಥ ಒಂದು ಈ ಸಾಂಪ್ರದಾಯಿಕ ಹಬ್ಬ ಹೇಗೆ ಅಂತ ಹೇಳಿದರೆ, ಎಲ್ಲರ ಮನೆಯಲ್ಲೂ ಮಾಡುವಂಥದ್ದಲ್ಲ ಇದು. ಪ್ರತಿಯೊಂದು ಮನೆಯಲ್ಲೂ ಮಾಡುವಂಥದ್ದಲ್ಲ ಇದು. ಶಿವರಾತ್ರಿ ತಿಂಗಳಲ್ಲೇ ಆಗಬೇಕು. ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮಾಡ್ತಾರೆ ಇದನ್ನು. ಒಂದು ಆಚೆ ಈಚೆ, ಹಬ್ಬದ ಆಚೆ ಈಚೆ 1-2 ದಿನ ಅಂಥ ಟೈಮಲ್ಲಿ ಮಾಡುವಂಥದ್ದು ಇದು. ಯಾರ ಮನೇಲಿ ಹಿಂದಿನಿಂದ ಮಾಡ್ಕೊಂಡು ಬಂದಿರ್ತಾರೋ ಆ ಮನೆಯಲ್ಲೇ ಮಾಡಿರ್ತಾರೆ. ಇನ್ನೊಂದು, ಒಬ್ಬರ ಮನೆಯಲ್ಲಿ ಮಾಡ್ತಾ ಇದ್ದಂಥ ಹಣಬಿನ ಬೆಂಕಿಯನ್ನು ತಂದು ಇನ್ನೊಬ್ಬರ ಮನೆಯಲ್ಲಿ ಮಾಡುವಂಥದ್ದು. ಅಂಥವ್ರ ಮನೆಯಲ್ಲಿ ಮಾಡಿರ್ತಾರೆ. ಈ ಮನೆಯಲ್ಲಿ ನಿಲ್ತದೆ. ಈ ಒಬ್ಬರ ಮನೆಯಿಂದ ಬೆಂಕಿಯನ್ನು ತೊಗೊಂಡು ಹೋಗಿ ಮಾಡಿರ್ತಾರಲ್ವ, ಅವ್ರ ಮನೆಯಲ್ಲಿ ಹಣಬು ನಡೀತದೆ. ಇವ್ರ ಮನೆಯಲ್ಲಿ ಸ್ಟಾಪ್ ಆಗ್ತದೆ. ಅದರಿಂದ ಅದು ಯಾಕೆ ಏನು ಅಂತ ಹೇಳ್ಬಿಟ್ಟು, ಅಂದರೆ ಯಾವ ರೀತಿ ಅಂತ ಹೇಳ್ಬಿಟ್ಟು ಕೇಳಿ. ಈ ನಮ್ಮ ಡೋಲ್ ಬಾರಿಸುವಂಥ ಕೊರಗ ಸಮುದಾಯದವರು ನಮಗೆ ಇಂಪಾರ್ಟೆಂಟ್ ಬೇಕೇ ಬೇಕಾಗುತ್ತೆ ಈ ಹಣಬಿನ ಟೈಮಲ್ಲಿ. ಇವರು ಈ ಗದ್ದೆಯ ಬೈಲು ಮಕ್ಕಿ ಅಂತ ಹೇಳ್ತಾರೆ. ಖಾಲಿ ಗದ್ದೆ ಇರುತ್ತೆ, ಜಾಗ ಇರುತ್ತೆ ಅಂಥದ್ರಲ್ಲಿ ಸೌದೆಯನ್ನು ಸಂಜೆ ಹೊತ್ತಲ್ಲಿ ತುಂಬ ಸೌದೆಯನ್ನು ಕೂಡಿಡ್ತಾರೆ. ನಂತರ ಸಂಜೆ ಹೊತ್ತಿಗೆ ಒಂದು 6 ಗಂಟೆ 7 ಗಂಟೆ ಟೈಮಿಗೆ ಕೊರಗ ಸಮುದಾಯದವರು ಎಲ್ಲ ಊರಿನ ಗ್ರಾಮದ ಮನೆಗಳಿಗೆ ಹೋಗಿ ಡೋಲ್ ಬಾರಿಸ್ಬಿಟ್ಟು ಒಂದು ತೆಂಗಿನಕಾಯಿ ಮತ್ತು ಅಕ್ಕಿ ಕೊಡ್ತಾರೆ. ಅದನ್ನು ತೆಗೆದುಕೊಂಡು ಬಂದು ಅವ್ರ ಮನೆಗೆ ತೊಗೊಂಡು ಹೋಗ್ತಾರೆ. ಯಾರು ಡೋಲ್ ಬಡಿತಾರೋ ಅವ್ರ ಮನೆಗೆ ಅವರು ತೊಗೊಂಡು ಹೋಗ್ತಾರೆ ಅದನ್ನು. ನಂತರ ಇಲ್ಲಿ ಈ ಈ ಬೆಂಕಿ ಹಾಕುವಂಥದ್ದಿದೆ ಅಲ್ಲ ಸೌದೆಗೆ, ಅದು ಹೇಗೆ ಅಂತ ಹೇಳಿದರೆ, ಎಲ್ಲಿಂದನೂ ನಾವು ಬೆಂಕಿನ ತೊಗೊಂಡು ಬರಬಾರ್ದು ಅಥವಾ ಬೆಂಕಿ ಕಡ್ಡಿ ಕೀರಿ ಹಚ್ಚಬಾರ್ದು ಆ ಜಾಗದಲ್ಲಿ. ಆ ಥರ ಅಲ್ಲ, ಮನೆಯ ಒಳಗಿನ ಬೆಂಕಿಯೇ ಆಗಬೇಕು. ಮನೆಯ ಯಾರು ಹಣಬು ಮಾಡ್ತಾರೋ ಆ ಮನೆಯ ಯಜಮಾನರು, ಹಿರಿಯರು ಅಲ್ಲಿ ಆ ಮನೆಯಿಂದ ಬೆಂಕಿ ಹಚ್ಚಿಕೊಂಡು, ಅಂದರೆ ಸೂಡಿ ಅಂತ ಹೇಳ್ತೀವಿ, ಒಣಗಿದ ತೆಂಗಿನ ಗರಿಯಿಂದ ಕಟ್ಟಿರುವಂಥದ್ದು. ಉದ್ದಕ್ಕೆ ತೆಂಗಿನ ಗರಿಯನ್ನು ಕಟ್ಟಿ 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 ಉದ್ದಕ್ಕೆ ಮಾಡಿರ್ತಾರೆ, ಸೂಡಿ ಅಂತಾರೆ. ಅದನ್ನು ಬೆಂಕಿ ಹಚ್ಚಿ ಮನೆಯ ಒಳಗಿನ ಬೆಂಕಿಯನ್ನು ತಂದು, ಅಂದರೆ ದೀಪದ ಬೆಂಕಿ ಅಥವಾ ಒಲೆಯ ಬೆಂಕಿಯನ್ನು ಹಚ್ಕೊಂಡು ಬಂದು ಆ ಸೌದೆ ಹತ್ತಿರ ಬಂದು ಬೆಂಕಿ ಹಚ್ಚುವಂಥದ್ದು. ಅದು ಬೆಂಕಿ ಹಚ್ಚಿದಂದರೆ ದಗದಗ ಉರಿತಾ ಇರುತ್ತೆ. ಅಂಥ ಟೈಮಲ್ಲಿ ನಾನ್ ವೆಜ್ ಆ ದಿನ ನಾನ್ ವೆಜ್ ತಿನ್ನುವ ಹಾಗಿಲ್ಲ, ತರಕಾರಿ ಊಟನೇ ಮಾಡಬೇಕಾಗುತ್ತೆ. ಇಲ್ಲಿ ಈ ಡೋಲ್ ಬಾರಿಸ್ಕೊಂಡು ಮತ್ತು ಮನೆಯವರು ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅದರ ಹತ್ತಿರ ಹೋಗುವ ಹಾಗಿಲ್ಲ, ಮತ್ತು ನೋಡುವ ಹಾಗಿಲ್ಲ. ದೂರದಿಂದ ನೋಡ್ಬೋದು, ಹಾಗೆ ಹತ್ತಿರ ಹೋಗುವ ಹಾಗಿಲ್ಲ. ಹಿಂದಿನಿಂದಲೂ ಬಂದಂಥ ಸಂಪ್ರದಾಯ ಅದು. ಹಾಗೆ ಬೆಳಗಿನ ಜಾವದವರೆಗೂ, ಬೆಂಕಿ ಹಚ್ಚಿದ ನಂತರ ಬೆಳಗಿನ ಜಾವದವರೆಗೂ ಕೂತ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ಇನ್ನೊಂದು ಮನೆಯವರು ಆ ಬೆಂಕಿಯನ್ನು ಕದ್ಕೊಂಡು ಅವ್ರ ಮನೆಗೆ ಹೋದರೆ ಅವ್ರ ಮನೆಯಲ್ಲಿ ಹಣಬು ಆಗ್ತದೆ, ಇವ್ರ ಮನೆಯಲ್ಲಿ ನಿಲ್ತದೆ. ಹಾಗಾಗಿ ಅದನ್ನು ಕಾಯ್ತಾ ಇದ್ದರು. ಅಂದರೆ ಆ ಟೈಮಲ್ಲಿ ಹೇಗಿತ್ತಂದರೆ, ನಮ್ಮ ಮನೆಯಲ್ಲಿ ಮಾಡಿಕೊಂಡು ಬಂದಂಥ ಸಂಪ್ರದಾಯ ನಮ್ಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಬೆಳಗಿನ ಜಾವದವರೆಗೂ ಕಾಯ್ತಾ ಇದ್ದರು. ಮತ್ತು ಡೋಲ್ ಬಾರಿಸ್ಕೊಂಡು ನಿದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಬೆಳಗಿನ ಜಾವದ ತನಕ ಡೋಲನ್ನು ಬಾರಿಸ್ತಾಯಿದ್ರು, ನಿದ್ರೆ ಬಾರದ ಹಾಗೆ. ಆ ಶಬ್ದಕ್ಕೆ ನಿದ್ರೆ ಬರೋದಿಲ್ಲ ಅಲ್ವ, ಹಾಗಾಗಿ ಡೋಲ್ ಬಾರಿಸ್ತಾಯಿದ್ರು. ಈ ರೀತಿಯಾಗಿ ನಡೀತಾ ಇತ್ತು. ಈ ಬೆಂಕಿಯನ್ನು ತಗೊಂಡು ಹೋದಾಗ ಅವ್ರ ಮನೆಯಲ್ಲಿ ಹಣಬು ನಡೀತದೆ. ಅಂದರೆ ಕದ್ಕೊಂಡು ಹೋಗೋದಕ್ಕೂ ಕಾಯ್ತಾ ಇರುವಂಥ ಮನೆಯವರು ಇದ್ದರು ಆ ಟೈಮಲ್ಲಿ. ಆಗಿನ ಕಾಲದಲ್ಲಿ ಒಂದು ಹಣಬು ಅಂತ ಹೇಳಿದರೆ, ಆ ಹಣಬು ಮಾಡೋರ ಮನೆಗೆ ಹೋಗಿ ಎಷ್ಟೊತ್ತಿಗೆ ಅವ್ರು ನಿದ್ರೆ ಮಾಡ್ತಾರೆ. ಅಂದರೆ ಎಲ್ಲಾದರೂ ನಿದ್ರೆ ಮಾಡಿದರೆ ಪಟ್ ಅಂತ ಹೇಳಿಬಿಟ್ಟು ಬೆಂಕಿ ತೊಗೊಂಡು ಬರುವಂಥದ್ದು. ಈ ರೀತಿಯಾಗಿ ತಮ್ಮ ಮನೆಯಲ್ಲೂ ಹಣಬು ಮಾಡಬೇಕು ಅನ್ನುವಂಥ ಒಂದು ಉಮೇದು, ಆಸಕ್ತಿ ಇತ್ತು ಆಗಿನ ಜನಕ್ಕೆ. ಈಗ ಮಾಡುವವರಿಗೆ ಅಯ್ಯೋ ಮಾಡಬೇಕಲ್ಲ ಅಂದರೆ ಮಾಡೋರು ಸರಿಯಾಗಿಲ್ಲ. ಊರಲ್ಲಿ ಈಗ ಹಿರಿಯರನ್ನು ಮಕ್ಕಳು ಕರ್ಕೊಂಡು ಹೋಗಿರ್ತಾರೆ, ಮನೆ ಬಾಗಿಲು ಹಾಕಿರುತ್ತೆ. ಇನ್ನೊಂದೇನಂತ ಹೇಳಿದ್ರೆ, ಹಿರಿಯರು ಇರೋದಿಲ್ಲ, ಮಕ್ಕಳು ಬೇರೆ ಊರಲ್ಲಿರ್ತಾರೆ, ಬಂದು ಮಾಡೋಕ್ಕಾಗೋದಿಲ್ಲ ಅವರಿಗೆ. ಈ ರೀತಿಯಾಗಿರುತ್ತೆ. ಇನ್ನು ಕೆಲವ್ರು ಮಾತ್ರ ಬಾಗಿಲು ಹಾಕಿದ ಮನೆ ಆದ್ರೂ ಸಹ ಬಂದು ಅದೊಂದು ಶಾಸ್ತ್ರವನ್ನು ಮಾಡಿಬಿಟ್ಟು ಹೋಗ್ತಾರೆ.
ಹಾಗೆ ಅಂದರೆ ಆ ಟೈಮಲ್ಲಿ ಹಾಗಿತ್ತು. ಬೇರೆ ಹಣಬಿನ ಬೆಂಕಿನ ತೊಗೊಂಡೋಗಿ ತಮ್ಮನೆಗೆ ಹೋಗಿ ಹಣಬು ಮಾಡುವಂಥದ್ದು ಅಂದರೆ ಖುಷಿ ಇತ್ತು. ತಾವು ಮಾಡಬೇಕು ಅನ್ನೋಂಥ ಒಂದು ಖುಷಿ ಇತ್ತು. ಆದರೆ ಎಲ್ಲ ಮನೆಯಲ್ಲೂ ಮಾಡುವ ಹಾಗಿಲ್ಲ. ಅದು ಹಿಂದೆ ಅದು ಯಾವ ರೀತಿ ಮೂಲ ಯಾವ ರೀತಿಯಾಗಿ ಯಾರ್ಯಾರ ಮನೇಲಿ ಮಾಡ್ಕೊಂಡು ಬಂದಿದ್ದು, ಅದು ಹೇಗೆ ಸಂಪ್ರದಾಯವೋ ಗೊತ್ತಿಲ್ಲ. ಆ ಥರ ಇತ್ತು ಅದು. ಅಂದರೆ ಬೆಂಕಿನ ಮಾಡ್ಕೊಂಡು ಮತ್ತೆ ಗಲಾಟೆ ಮಾಡ್ಕೊಳ್ಳೋ ಹಾಗಿಲ್ಲ. ಅದು ಬೆಂಕಿ ತೊಗೊಂಡು ಹೋದರೆ ಅವ್ರ ಮನೆಯಲ್ಲೇ ಮಾಡಬೇಕು, ಇವ್ರು ನಿಲ್ಲಿಸ್ಬೇಕು. ಅದಕ್ಕೋಸ್ಕರ ಇವರು ಬೆಳಗಿನ ತನಕ ನಿದ್ರೆ ಬಿಟ್ಟು ಕಾಯ್ತಾ ಇದ್ದರು. ಅಷ್ಟೊಂದು ಆಸಕ್ತಿ ಆ ಒಂದು ಸಂಪ್ರದಾಯ ಪದ್ಧತಿಯಲ್ಲಿ ಒಂದು ಆಸಕ್ತಿ ಇತ್ತು. ಈಗ ಏನಂತಂದರೆ ಯಾರು ಕೂತ್ಕೊಂಡು ಹೋಗೋರಿಲ್ಲ, ಮತ್ತು ಬೆಳಗಿನ ಜಾವದವರೆಗೂ ಕೂತ್ಕೊಳ್ಳೋರಿಲ್ಲ ನಿದ್ರೆ ಬಿಟ್ಟು. ಎಲ್ಲ ಸ್ವಲ್ಪ ಹೊತ್ತಾದಮೇಲೆ ಹೋಗ್ಬಿಡ್ತಾರೆ. ಯಾಕಂದರೆ ಅಲ್ಲಿ ಮಂಜು ಹನಿ ಬೀಳುತ್ತೆ 3-3:30ಗೆಲ್ಲ. ಮೊದಲೆಲ್ಲ ಹನಿ ಇದ್ರೂ ಏನೋ ಬೆಡ್ಶೀಟ್ ಹೊದ್ಕೊಂಡು ಏನೋ ಕಾದ್ಕೊಂಡು ಕೂತ್ಕೊಳ್ತಾಯಿದ್ರು. ಕಂಬಳಿ ಹೊದ್ಕೊಂಡು ಬೆಡ್ಶೀಟ್ ಹೊದ್ಕೊಂಡು ಏನೋ ಮಾಡ್ಕೊಂಡು ಕಾಯ್ತಾಯಿದ್ರು ಅನಿಸುತ್ತೆ. ಈಗ ಇಲ್ಲ, ಹೋಗ್ತಾರೆ. ಕದಿಯೋರು ಇಲ್ಲ ಈಗ. ಹಾಗಾಗಿ ಮಾಡೋದಕ್ಕೂ ಕಷ್ಟ. ಈಗ ಎಲ್ಲ ಮನೇಲಿ ಒಬ್ಬರಿಬ್ಬರು ಇರ್ತಾರೆ. ಮಾಡೋದು ಸ್ವಲ್ಪ ಕಷ್ಟ. ಕೆಲವ್ರ ಮನೇಲಿ ಯಾರೂ ಇರಲ್ಲ. ಹೀಗೆ ಅಂದರೆ ಆ ಒಂದು ಸಂಪ್ರದಾಯ ಅನ್ನೋದು ಅಳಿದು ಹೋಗುವಂಥ ರೀತಿಯಲ್ಲಿ ಕಾಣಿಸುವಂಥದ್ದು ಈಗ. ಯಾಕಂದರೆ ಹೇಳಿದಾಗೆ ಯಾರೂ ಇರೋದಿಲ್ಲ, ಮತ್ತು ಆಸಕ್ತಿ ಇಲ್ಲ, ಮಾಡೋದಕ್ಕೆ ಕಷ್ಟ. ಹಾಗಾಗಿ ಅಂಥ ಒಂದು ಅಳಿದು ಹೋಗುವಂಥ ಈ ಸಂಪ್ರದಾಯಗಳು ಉಳಿಯಬೇಕಂತ ಹೇಳಿದರೆ ಇಂಥ ವಿಡಿಯೋಗಳಲ್ಲೆಲ್ಲ ನೋಡಿದಾಗ ಮುಂದಿನ ಪೀಳಿಗೆ ಮಕ್ಕಳಿಗೂ ಸ್ವಲ್ಪ ಆಸಕ್ತಿ ಬಂದರೆ ಅವರು ಮುಂದೆ ಮಾಡ್ಬೋದೇನೋ ಅನ್ನುವಂಥದ್ದು ಒಂದು ಆಸೆ. ಮತ್ತು ಏನಂದರೆ ಈಗಿನ ಮಕ್ಕಳು ದೊಡ್ಡವ್ರು ಹೇಳಿದ ಕೆಲವು ಸಂಪ್ರದಾಯಗಳನ್ನು ಪಾಲಿಸೋದಿಲ್ಲ. ಅಯ್ಯೋ ಮೂಢನಂಬಿಕೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಸ್ವಲ್ಪ ಮುಂದೇನಾದರೂ ಈ ಸಂಪ್ರದಾಯಗಳೇನಾದರೂ ಅಳೆದಾಗ ಇಂಥ ವಿಡಿಯೋಗಳಿಂದ ಇಂಥ ಒಂದು ಸಂಪ್ರದಾಯ ಇತ್ತು ಅನ್ನೋದಾದರೂ ಒಂದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಒಂದು ಈ ವಿಡಿಯೋ. ಇದೇನೇ ಇನ್ನೂ 10 ವರ್ಷ ಇರ್ಬೋದು, 20 ವರ್ಷ ಇರ್ಬೋದು, ಇದು ಸಂಪ್ರದಾಯ ನಡ್ಕೊಂಡು ಹೋಗ್ಬೋದು, ಮಾಡ್ಬೋದು ಯಾರಾದರೂ. ಆದರೆ ಅತಿ ಮುಂದುವರಿಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇವಾಗಿನ ಪರಿಸ್ಥಿತಿ ನೋಡಿದಾಗ ಎಲ್ಲದಕ್ಕೂ ಕಷ್ಟ ಆಗ್ಬೋದು ಅನಿಸುತ್ತೆ. ಒಂದು ಸೌದೆಗೂ ಕಷ್ಟ ಆಗ್ಬೋದು, ಒಂದು ಜಾಗಕ್ಕೂ ಕಷ್ಟ ಆಗ್ಬೋದು. ಎಕರೆಗಟ್ಟಲೆ ಜಾಗ ಇದ್ದವರೆಲ್ಲ ಮಾರಿಬಿಟ್ಟು ಎಲ್ಲೋ ಒಂದು ಕಡೆ ಹೋಗಿ ಸ್ವಲ್ಪ ಜಾಗದಲ್ಲಿ ಮನೆ ಮಾಡಿಕೊಂಡು ಇರುವಂಥದ್ದು. ಅದರಿಂದ ಎಲ್ಲ ರೀತಿಯಲ್ಲೂ ಸ್ವಲ್ಪ ಕಷ್ಟನೇ ಅನಿಸ್ಬೋದು. ಹಾಗಾಗಿ ಇದೊಂದು ಏನಾದರೂ ಮಕ್ಕಳಿಗೆ ಮುಂದೆ ಏನಾದರೂ ಈ ವಿಡಿಯೋಗಳೆಲ್ಲ ಇಂಥ ವಿಡಿಯೋಗಳೇನಾದರೂ, ಈಗ ನಾನು ಮಾಡಿದ್ದೀನಿ ವಿಡಿಯೋ ಅಂತಲ್ಲ, ಎಷ್ಟೋ ವಿಡಿಯೋಗಳು ಇದಿರ್ಬೋದು. ಈ ಹಣಬಿನ ವಿಡಿಯೋ, ಈ ವಿಡಿಯೋಗಳನ್ನು ನೋಡಿದಾಗ ಮಕ್ಕಳಿಗೆ ಗೊತ್ತಾಗುತ್ತೆ ಯಾವ ರೀತಿ ಇತ್ತು, ಯಾವ ರೀತಿ ಸಂಪ್ರದಾಯ ಇತ್ತು, ಯಾವ ರೀತಿ ಮಾಡ್ಕೊಂಡು ಹೋಗ್ತಾಯಿದ್ರು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಬರುತ್ತೆ. ಅವ್ರ ಮನೇಲಿ ಹಿಂದಿನವ್ರು ಹೇಗೆ ಮಾಡಿದರು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ವಿಡಿಯೋನ ನೋಡ್ಕೊಂಡು ಬನ್ನಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಎಲ್ರಿಗೂ ನಮಸ್ಕಾರ. ಸಿಕ್ಕಾಪಟ್ಟೆ ಅಣ್ಣಪ್ಪಣ್ಣದ ಅಜ್ಜಿನ ಕಾಲದ್ದು ಯಾರ ಕಾಲದ ನಾವು ನಮ್ಮ ಆಚೆ ಮನೆ ಕಡೆ ಕಾಮನಿಗೆ ಜಪವಾರು ಮಾಡಿದ ಕಂಡನು ಕಾಮ ಜಪವಾರು ಮಾಡಿದ ಕಂಡನು ಕಾಮ ರಥವನ್ನೇ ಏರಿದ ಕಂಡನು ಕಾಮ ಕರುರ ಕಾಮನಿಗೆ ಗಂಗೆಯಲ್ಲಿ ಕತ್ತಿಗೆ ಕಾಮನಿಗೆ ಏನೆಲ್ಲ ವೈಭವ್ಯ. ಈಗ ಈ ಹೋಳಿ ಆದ ನಂತರ ಬೆಳಕಿನ ಜಾವದಲ್ಲಿ ಎಲ್ಲ ಸ್ನಾನ ಮಾಡಿಕೊಂಡು ಮಧ್ಯಾಹ್ನದ ಊಟಕ್ಕೆ ಹಬ್ಬದ ಅಡಿಗೆಯನ್ನು ಮಾಡುವಂಥದ್ದು. ಊರಿನ ಜನರನ್ನು ಆಸುಪಾಸಲ್ಲಿರುವವರನ್ನೆಲ್ಲ ಕರೆದು
ನಂತರ ಬಡವರು ಶ್ರೀಮಂತರು ಅನ್ನುವ ಭೇದವಿಲ್ಲದೆ ಎಲ್ಲರನ್ನು ಕರೆದು ಊಟಕ್ಕೆ ಹಾಕುವಂಥದ್ದು, ಹಬ್ಬದ ಅಡುಗೆ ಮಾಡುವಂಥದ್ದು, ಪಾಯಸ, ಅನ್ನ, ಪಲ್ಯ, ಈ ರೀತಿಯಾಗಿ ಹುಳಿ ಸಾರು ಅಂತ ಹೇಳ್ಬಿಟ್ಟು ಮಾಡುವಂಥದ್ದು. ಹಬ್ಬದ ಅಡುಗೆ ಮಾಡಿ ಎಲ್ಲರೂ ಊಟ ಮಾಡಿ ಸಂತೋಷದಿಂದ ಇರುವಂಥದ್ದು ಈ ಹಣಬಿನ ಪದ್ಧತಿ. ಹಣಬು ಅಂತ ಹೇಳಿದರೆ ಈ ಪದದ ಅರ್ಥ, ಈ ಸಂಪ್ರದಾಯದ ಬಗ್ಗೆ ಮಾತ್ರ ಹೇಳಿದ್ದೀನಿ. ಹಣಬು ಅನ್ನೋದರ ಅರ್ಥ ಮಾತ್ರ ನನಗೆ ಗೊತ್ತಿಲ್ಲ. ಹಣಬು ಅಂದರೆ ನನ್ನ ಪ್ರಕಾರ ನಾನು ಎಣಿಸ್ಕೊಂಡಿರೋದು ಹಣಬು ಅಂದರೆ ಮಂಜು ಹನಿ ಬೀಳುವಂಥದ್ದು. ಶಿವರಾತ್ರಿ ಹಬ್ಬದಲ್ಲಿ ಚಳಿಗಾಲ ಹನಿ ಬೀಳುತ್ತೆ, 3 ಗಂಟೆ 2 ಗಂಟೆ ಮೇಲೆ ಹನಿ ಬೀಳೋದಕ್ಕೆ ಶುರುವಾಗ್ತದೆ. ಅಂದರೆ ಇಬ್ಬನಿ ಬೀಳುತ್ತೆ, ಹನಿ ಡಾಟ್ ಡಾಟ್ ಬೀಳುತ್ತೆ ಮಳೆ ಬಿದ್ದ ಹಾಗೆ. ಅದಕ್ಕೆ ಹನಿ ಅಂತ ನಾವು ಕರಿತೀವಿ. ಹನಿ ಬೀಳೋದು ಅಂತ ಹೇಳ್ತಾರೆ. ಹನಿ ಬೀಳೋದನ್ನೇ ಹಣಬು ಅಂತ ಹೇಳಿ ಪದಕ್ಕೆ ಅರ್ಥ ಕೊಟ್ಟರೋ ಏನೋ ಗೊತ್ತಿಲ್ಲ. ಹಾಗಾಗಿ ಇದಕ್ಕೆ ಅಂತೂ ಈ ಸಂಪ್ರದಾಯವನ್ನು ಹಣಬು ಅಂತ ಹೇಳಿಬಿಟ್ಟು ಕರೀತಾರೆ.